ರಾಧಮ್ಮನವರು ನನಗೆ ಸಾಧಾರಣ ಒಂದು 5-6 ವರ್ಷಗಳಿಂದ ಪರಿಚಯ. ರಾಧಮ್ಮನವರು ಮಹಿಳಾ ಸಂಘದಲ್ಲಿ ಬಹಳ ಹೆಸರು ಪಡೆದು ಚಳವಳಿಗಾರ್ತಿಯಾಗಿ ಅನೇಕ ಹೋರಾಟಗಾರ್ತಿಯಾಗಿ ಒಳ್ಳೆಯ ಹೆಸರನ್ನು ಮಾಡುತ್ತಾ ಇದ್ದಾರೆ. ಅವರು 47ನೇ ಹುಟ್ಟುಹಬ್ಬವನ್ನು ನಮ್ಮ ಮೈಸೂರಿನ ಎಚ್.ಡಿ. ಕೋಟೆ ತಾಲೂಕಿನ ಅಂತರಸಂತೆ ಗ್ರಾಮದ ಸಾರನಾಥ ಬುದ್ಧವಿಹಾರದಲ್ಲಿ ಬಂದು ನನಗೂ ಸಾನ್ನಿಧ್ಯ ಕೊಟ್ಟು ಆಹ್ವಾನ ಕೊಟ್ಟು ನಾನು ಈ ವಿಹಾರದಲ್ಲಿ ಬುದ್ಧವಂದನೆ, ಧಮ್ಮವಂದನೆ, ಸಂಘವಂದನೆ ಪಠಣ ಮಾಡಿ ಅನಂತರ ಹುಟ್ಟುಹಬ್ಬವನ್ನು ಸ್ಮಶಾನದಲ್ಲಿ ಆಚರಿಸ್ಬೇಕು ಅಂತ ನಾನೇ ಬಯಸಿದ್ದೀನಿ. ಅದರಂತೆ ನೀವು ನನ್ನ ಜೊತೆ ಕೈ ಜೋಡಿಸಬೇಕು ಅಂತ ಹೇಳಿದಾಗ ನಾವು ನಮ್ಮ ವಿಹಾರದಲ್ಲಿ ಏನೇನು ಕಾರ್ಯಕ್ರಮ ಮಾಡಬೇಕು ಮಾಡಿ ಮುಗಿಸಿ ಅನಂತರ ನಮ್ಮ ಸ್ಮಶಾನಕ್ಕೆ ಹೋಗಿ ಅಲ್ಲಿನ ಧಮ್ಮ ದೀಪ ಕಾರ್ಯಕ್ರಮ ಮುಗಿಸಿ ಅನೇಕ ಬಂಧುಗಳೊಂದಿಗೆ ಸ್ತ್ರೀಯರಿರ್ಬೋದು, ಮಕ್ಕಳಿರ್ಬೋದು, ಮತ್ತೆ ಪುರುಷರಿರ್ಬೋದು, ಎಲ್ಲರ ಜೊತೆಗೂಡಿ ಆ ಒಂದು ಅವತ್ತಿನ ಒಂದು ಭಯವನ್ನ ಆ ಕ್ಷಣದಲ್ಲಿ ನಾವು ಸ್ಮಶಾನದಲ್ಲಿ ದಂಬದೀಪ ಕಾರ್ಯಕ್ರಮದಿಂದ ನಾವು ಭಯವನ್ನು ದೂರ ಮಾಡಿದ್ದ ದಿನವನ್ನು ನಾವು ನೆನೆಸ್ತಾ ಇದ್ದೇವೆ. ಅಂದ್ರೆ ಅದು ರಾಧಮ್ಮನಿಂದ ರಾಧಮ್ಮನ ಸತತ ಪ್ರಯತ್ನದಿಂದ ಆಯ್ತು ಅಂತ ನಾನು ಹೆಮ್ಮೆಯಿಂದ ಹೇಳಲು ಇಚ್ಛಿಸ್ತೇನೆ. ಎಷ್ಟು ಖುಷಿ ಆಯ್ತು ಮೇಡಮ್ ಇವತ್ತು? ಎಷ್ಟು ಖುಷಿ ಆಯ್ತು ಇವತ್ತು ಆಶ್ರಮದಲ್ಲಿ ಮಾಡ್ಕೊಂಡಿವಿ ಹುಡ್ದಬ್ಬ? ಅನಂತರ ದಿನಗಳಲ್ಲಿ ಅವರು 2-3 ಕಡೆ ಆಚರಿಸ್ಕೊಂಡ್ರು. ಅನಂತರ ಈಗ 49ನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಸಾವಿತ್ರಿಬಾಯಿ ಬಾಪುಲೆ ಟ್ರಸ್ಟ್ ವೃದ್ಧಾಶ್ರಮದಲ್ಲಿ ನನಗೂ ಸಾಧ್ಯತೆ ಕೊಟ್ಟು ನನ್ನನ್ನು ಕರೆಸಿ ಇಲ್ಲಿ ಹುಟ್ಟುಹಬ್ಬ ಆಚರಿಸಿದ್ದು ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಈ ಸಾವಿತ್ರಿಬಾಯಿ ಬಾಪುಲೆ ಟ್ರಸ್ಟ್ ಬಹಳ ಹೆಸರುವಾಸಿ ಆಗಿದೆ ಅಂತ ನನಗೆ ಈಗ ತಾನೇ ಗೊತ್ತಾಯ್ತು. ಆದ್ದರಿಂದ ಇಲ್ಲಿ ಇದರೊಳಗಿನ ವಾತಾವರಣ ಬಹಳ ಪ್ರಸಿದ್ಧವಾಗಿದೆ. ಅಂದ್ರೆ ಅನೇಕ ನೆನಪಿನ ಕಾಣಿಕೆಗಳು, ಅನೇಕ ಮಹಾತ್ಮರ ಫೋಟೋಗಳು ಮತ್ತು ಅನೇಕ ಅಂಗವಿಕಲರಿರ್ಬೋದು, ರೋಗಿಗಳಿರ್ಬೋದು, ಅನೇಕರು ಇಲ್ಲಿ ವಾಸ ಮಾಡುತ್ತಾ ಅವರ ಸೇವೆ ಮಾಡುತ್ತಾ ಮತ್ತೆ ಈ ಟ್ರಸ್ಟಿನ ಪ್ರೀತಿ ಮೇಡಮ್ ಅವರು ಬಹಳ ಶ್ರದ್ಧೆಯಿಂದ, ಬಹಳ ಪ್ರೀತಿ ವಾತ್ಸಲ್ಯದಿಂದ ಅವ್ರನ್ನ ಬಹಳ ಒಂದು ಮಗುವಿನಂತೆ ನೋಡ್ಕೊಂಡು ಸಲಹುತ್ತಾ ಇದ್ದಾರೆ. ಇದು ಮುಂದಕ್ಕೂ ಇದು ಅಭಿವೃದ್ಧಿ ಆಗ್ಲಿ, ಇನ್ನು ಹೆಚ್ಚಿನ ಬಂಧುಗಳು ಎಲ್ಲ ಬಂದು ಅವರಿಗೆ ಒಂದು ಆಶ್ರಯ ಸಿಕ್ಕದಂತಾಗ್ಲಿ, ಅವರಿಗೆ ಆಯುಷ್ ಆರೋಗ್ಯ ಭಾಗ್ಯ ಸಿಕ್ಕಿ ತನ್ನ ದುಃಖ ನೋವನ್ನ ಮರೆಯುವಂತ ಸ್ಥಳವು ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಆಗ್ಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ವೃದ್ಧಾಶ್ರಮದಲ್ಲಿ ಬುದ್ಧ ಧಮ್ಮ ದೀಪದ ಒಂದು ಪಠಣದೊಂದಿಗೆ ರಾಧಮ್ಮನವರು ಹುಟ್ಟುಹಬ್ಬ ಆಚರಿಸಿದ್ದು ಬಹಳ ಸಂತೋಷ ಉಂಟು ಮಾಡಿತು. ಮತ್ತು ವೃದ್ಧಾಶ್ರಮದಲ್ಲೂ ಹುಟ್ಟುಹಬ್ಬ ಆಚರಿಸ್ತಾರೆ ಅಂತ ಎಲ್ಲರಿಗೂ ಗೊತ್ತಾದಂಗೂ ಆಯ್ತು. ಮತ್ತು ರಾಧಮ್ಮನವರು ಹುಟ್ಟುಹಬ್ಬ ಆಚರಿಸುವುದರಿಂದ ಎಲ್ಲರಿಗೂ ಒಂದು ಪವಿತ್ರವಾದ ಊಟದ ವ್ಯವಸ್ಥೆಯಿಂದ ಆ ಬಡ ರೋಗಿಗಳಿರ್ಬೋದು, ಅಂಗವಿಕಲರಿರ್ಬೋದು, ಅವರಿಗೊಂದು ಸಂತೋಷವನ್ನು ಉಂಟು ಮಾಡ್ತು. ಮತ್ತು ಧಮ್ಮ ದೀಪ ಕಾರ್ಯಕ್ರಮದ ಪ್ರಚಾರವನ್ನು ನಾವು ರಾಧಮ್ಮನವರು ಮಾಡಿಕೊಟ್ಟಂಗಾಯ್ತು. ಮತ್ತು ಹಾಡಿನೊಂದಿಗೆ ಅವರೇ ರಚಿಸಿದಂತಹ ಅನೇಕ ಹಾಡುಗಳನ್ನು ತೋರಿಸಿಕೊಟ್ಟಂತಾಯ್ತು. ಮತ್ತು ಎಲ್ಲ ಮಹಿಳಾ ಸಂಘದವರು ಇಷ್ಟೇ ಇದ್ದಾರೆ ಅನ್ನುವ ಒಂದು ಪರಿಚಯನೂ ನಮಗೆ ಆಯ್ತು. ಆದ್ದರಿಂದ ಎಲ್ಲರೂ BSNS ಅಥವಾ ಮಹಿಳಾ ಸಂಘದವರು ಇರ್ಬೋದು, ಇನ್ನು ಸಾವಿತ್ರಿಬಾಯಿ ಫುಲೆ ಟ್ರಸ್ಟಿನ ಮಹನೀಯರು ಇರ್ಬೋದು, ಎಲ್ಲರ ಜೊತೆಗೂಡಿ ಆಚರಿಸಿಕೊಂಡಿದ್ದು ನಮಗೆ
ನನಗಂತೂ ಬಹಳ ಹೆಮ್ಮೆ ಅನಿಸ್ತದೆ. ನನಗೆ ಇದು ಒಂದು ಪ್ರಥಮವಾಗಿ ನಾನು ನೋಡಿದಂತ ಈ ದಿನದ ಮಟ್ಟದಲ್ಲಿ ಇನ್ನು ಮುಂದೆ ಈ ವೃದ್ಧಾಶ್ರಮ ಬೆಳೆಯಲಿ, ಉತ್ತಮವಾದ ಮಟ್ಟಕ್ಕೆ ಏರಲಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ಮೊದಲೇ ನನ್ನ ಹೆಸರು ಪದ್ಮಾವತಿ ಕೆ ಅಂತ, ಮಂಡ್ಯದಿಂದ. ಸಾವಿತ್ರಿಬಾಯಿ ಬಾಪುಲೆ ಟ್ರಸ್ಟ್ ಆದ ಪ್ರೀತಿ ಮೇಡಮ್ನವರು ಇಲ್ಲಿ ಒಂದು ವೃದ್ಧಾಶ್ರಮ ನಡೆಸ್ತಾ ಇದ್ದಾರೆ. ಅದರಲ್ಲಿ ನಮ್ಮ ರಾಧಾ ಮೇಡಮ್ ಅವರು ತುಂಬಾ ಒಂದು 2 ವಾರದಿಂದನು ನಾನಿಲ್ಲಿ ಜನ್ಮದಿನ ಆಚರಣೆ ಮಾಡ್ತೀನಿ ಅಂತ ಹೇಳಿದ್ರೆ ತುಂಬಾ ಸಂತೋಷ ಆಯ್ತು. ಏನಕ್ಕೆ ಅಂತಂದ್ರೆ ನಾವೆಲ್ಲಗೆಲ್ಲ ಮನೆಯಲ್ಲಿ ಆಚರಿಸ್ಕೊಂಡು, ಮನೆಯಲ್ಲಿ ಕೇಕ್ ಕಟ್ ಮಾಡ್ಕೊಂಡು, ಪೆಂಡಾಲ್ ಎಲ್ಲ ಹಾಕ್ಸ್ಕೊಂಡು, ದುಡ್ಡು ವೆಚ್ಚ ಮಾಡ್ಕೊಂಡು, ಮಿಕ್ಕಿ ದುಡ್ಡನ್ನೆಲ್ಲ ಮೋರಿಗೆ ಅಲ್ಲಿ ಇಲ್ಲಿ ಚೆಲ್ಲೋ ಬದ್ಲು ನಮ್ ಮೇಡಮು ತುಂಬು ಹೃದಯದಿಂದ ಈ ಆಶ್ರಮದಲ್ಲಿ ನಾನು ಆಚರಿಸ್ಕೊಂಡು, ನಾನು ಇಲ್ಲಿರೋ ಆಶೀರ್ವಾದ ತಗೋಬೇಕು ಅಂತ ಹೇಳ್ಬಿಟ್ಟು ಬಂದು 200 ಕಿಲೋಮೀಟರ್ ಇಂದ ಬಂದು ತಾವ್ ಶ್ರಮದಿಂದ ಇದನ್ನ ಆಚರಿಸ್ಕೊಂಡು ಎಲ್ಲಾರ್ಗು ಒಂದು ಮಾದರಿಯಾಗಿ ನಮ್ಗೆ ಆಗಿದ್ದಾರೆ ಅನ್ನಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಏನಕ್ಕೆ ಅಂದ್ರೆ ಇಲ್ಲಿ ಬುದ್ಧಮ್ಮ ಮಾತಾಜಿ ಅವರು, ಗೌತಮಿ ಮಾತಾಜಿ ಅವರು ಅವರ ಸಾನ್ನಿಧ್ಯದಲ್ಲಿ ನೆನೆಸ್ಕೊಂಡು ಅವ್ರ ಆಶೀರ್ವಾದ ಪಡ್ಕೊಂಡು ಅವರು ನಿರಂತರವಾಗಿ ಈ ಧಮ್ಮದಲ್ಲಿ ರಾಧಾ ಮೇಡಮ್ನವರು ಅವರ ಮಹಿಳಾ ಟೀಮ್ ನ ಮುಂದುವರ್ಸ್ಕೊಂಡು ಅವ್ರಿಗೆ ಯಶಸ್ಸು ಸಿಕ್ಕಿ ಆ ಬಾಬಾ ಸಾಹೇಬ್ರು ಮತ್ತೆ ಗೌತಮ ಬುದ್ಧರ ಆಶೀರ್ವಾದ ಅವ್ರಿಗೆ ಯಾವಾಗ್ಲೂ ಇರ್ಲಿ 100 ವರ್ಷ ಭಗವಾನ್ ಬುದ್ಧರು ಮತ್ತೆ ಬಾಬಾ ಸಾಹೇಬ್ರ ಆಶೀರ್ವಾದ ಅವ್ರ ಮೇಲೆ ಇದ್ದಿ ನಮ್ಮನ್ನೇ ಮಹಿಳಾ ವಿಂಗ್ನ ಮುಂದೆ ತಕೊಂಡು ಹೋಗ್ತಿರೋ ಅಂತ ರಾಧಾ ಮೇಡಮ್ ಮತ್ತೆ ಮಾಂಕಳಸ್ ಅವ್ರಿಗೆ ನನ್ನ ತುಂಬು ಹೃದಯದ ಭೀಮ್ ಅಭಿನಂದನೆಗಳು. ಜೈ ಭೀಮ್, ನಮೋ ಬುದ್ಧಾಯ. ನಮೋ ಬುದ್ಧಾಯ. ನನ್ನ ಹೆಸರು ಸಾವಿತ್ರಮ್ಮ ಅಂತ, ಮೈಸೂರಿಂದ. ಈ ದಿನ ಸಾವಿತ್ರಿಬಾಯಿ ಬಾಪುಲೆ ಟ್ರಸ್ಟ್ ನಲ್ಲಿ ನನ್ನ ಆತ್ಮೀಯ ಗೆಳತಿ ಧಮ್ಮಚಿಂತಕಿ ಹಾಗೂ ಸಾವಿತ್ರಿಬಾಯಿ ಫುಲೆ ಅವರ ರಾಷ್ಟ್ರ ಪ್ರಶಸ್ತಿ ವಿಜೇತೆ, ರಾಜ್ಯ ಪ್ರಶಸ್ತಿ ವಿಜೇತೆ ರಾಧಾ ಸಿವೈ ಅವರು 49ನೇ ವರ್ಷದ ಜನ್ಮದಿನವನ್ನ ಈ ಒಂದು ಆಶ್ರಮದಲ್ಲಿ ಆಚರಿಸ್ಕೊಳ್ಳೋದಿಕ್ಕೆ ವ್ಯವಸ್ಥೆ ಮಾಡುವಾಗ ನಮ್ಗೆಲ್ಲ ತುಂಬಾ ಹೆಮ್ಮೆ ಅನ್ನಿಸ್ತು. ಯಾಕಂತ ಅಂದ್ರೆ ಎಲ್ಲಾರು ವಿಭಿನ್ನವಾಗಿ ಎಲ್ಲಾರು ಜನ್ಮದಿನ ಆಚರಿಸ್ಕೋತಾರೆ. ಆದ್ರೆ ಈ ಒಂದು ವೃದ್ಧಾಶ್ರಮದಲ್ಲಿ ತನ್ನ ಜನ್ಮದಿನ ಆಚರಣೆ ಮಾಡ್ಕೊಂಡು ಎಲ್ಲ BSI ಮಹಿಳಾ ವಿಂಗ್ನ ಕಾರ್ಯಕರ್ತೆಯರು ಯಾರಿದ್ದಾರೆ, BSI ದಕ್ಷಿಣ ವಿಭಾಗದ ಕಾರ್ಯಕರ್ತೆಯರ ಸಮ್ಮುಖದಲ್ಲಿ ಹಾಗೂ ಈ ಒಂದು ಸಾವಿತ್ರಿಬಾಯಿ ಬಾಪುಲೆ ಅವರ ವೃದ್ಧಾಶ್ರಮದ ಜನತೆಯ ಸಮ್ಮುಖದಲ್ಲಿ ತಮ್ಮ ಬರ್ತ್ಡೇಯನ್ನ ವಿಭಿನ್ನವಾಗಿ ಆಚರಣೆ ಮಾಡ್ಕೊಂಡಿದ್ದಾರೆ. ಇದರಿಂದ ನಮ್ಗೆಲ್ಲ ತುಂಬಾ ಖುಷಿ ಆಗ್ತಾ ಇದೆ. ಅವ್ರಿಗೆ ಬಾಬಾ ಸಾಹೇಬ್ರು ಹಾಗೂ ಬುದ್ಧರ ಆಶೀರ್ವಾದ ಸದಾ ಹೀಗೆ ಇರ್ಲಿ. ಅವರು ಇನ್ನೂ ಹೆಚ್ಚು ಧರ್ಮ ಕಾರ್ಯಗಳನ್ನ ಮಾಡ್ಲಿ ಹಾಗೂ ಯಶಸ್ಸನ್ನ ಕಾಣ್ಲಿ ಅವರ ಕೆಲಸ ಕಾರ್ಯಗಳಲ್ಲಿ ಅಂತ ನಾನು ಆಶಿಸ್ತೀನಿ.